ನಮ್ಮ ಹಳ್ಳಿ ರೋಡ್ಗಳ್ರಿ ಒಂದಿಟ್ಟು ಏನ್ ಮಾಡ್ಬೇಕು, ಮಳಿ ಬಂತು ಅಂದ್ರೆ ಹಂಗ ಕಿಚಿ 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 ಅಂತ ನೋಡ್ರಿಪ್ಪ. ಹಂಗಾಗಿ ನಿಮ್ಗೆ ಗಾಡಿಯಾಗ ಹೋಗನ್ರಿ ಅಂದೆ, ಮತ್ ನೀವು ಕಾರ್ ನಿಲ್ಸಿನಿ ಅಂದ್ರಿ ಅಲ್ಲ. ಹಾ ಆಗಲ್ಲ, ಇಲ್ಲಿ ಬರೋ ಮುಂದೆ ಕಾರ್ ನಿಲ್ಲಿಸೇ ಬಂದ್ವಿ. ಇಲ್ಲಿ ಸಣ್ಣ ರೋಡ್ ಇದ್ದಿದ್ದಕ್ಕ ಮುಂದಕ್ಕೆ ಕಾರ್ ಬರಂಗಿಲ್ಲ ಅಂತ ನನ್ನ ದೋಸ್ತ, ಹಂಗಾಗಿ ಅಲ್ಲೇ ನಿಲ್ಪ ಅಂತಂದು ಹಂಗ ನಡ್ಕಂತ ಬಂದ್ವಿ. ಹೌದ್ ಬಿಡ್ರಿ, ನಾನು ಒಂದಿಟ್ಟು ತೊಟ್ಟ ಅದನ್ನೆಲ್ಲ ತೋರಿಸ್ಬೇಕಾಗಿತ್ತಲ್ಲ, ಹಂಗಾಗಿ ಸುಮ್ಮನಾದೆ. ಈಗ ನೋಡ್ರಿ ಪಾಪ ನಿಮ್ಗೆ ಇದರದ್ದು ಅಡಿ ನೆಲ್ದಾಗ ನಡ್ಕೊಂತ ಹೋಗ್ಬೇಕಾತು. ಎಷ್ಟು ಬೇಸರ ಮಾಡ್ಕೊಂತೀರಿ ಏನ. ಇಲ್ಲ ಅದಕ್ಕೆ ಯಾಕೆ ಬೇಜಾರು, ನಮಗ್ ಈ ತರ ಎಲ್ಲ ಆರಾಮಾಗಿ ಅಡ್ಡಾಡಕ್ ಸಿಗದ ಕಷ್ಟ. ಇಲ್ಲೆಲ್ಲ ಹಳ್ಳಿ ವಾತಾವರಣದಾಗ ಈ ಹಚ್ಚ ಹಸಿರು ಗಾಳಿ, ಒಳ್ಳೆ ಗಾಳಿ, ಫ್ರೆಶ್ ಗಾಳಿ, ಇದ್ರೊಳಗೆಲ್ಲ ಅಡ್ಡಾಡಕ ಬಹಳ ಖುಷಿ. ದೊಡ್ಡ ಮಾತು. ಶಂಕರನಲ್ಲ ಇವ, ಹೌದು. ಯಾರನ್ನ ದೊಡ್ಡ ಕುಳಾನ ಕರ್ಕೊಂಬಂದಾನ. ಏನ್ ರಿಯಲ್ ಲೇಟೆಸ್ಟ್ ಬಿಸ್ನೆಸ್ ಚಾಲು ಮಾಡ್ಯಾನ ದೊಡ್ಡ ಕುಳುಗಳ ಜೊತೆನ ಅಡ್ಡಾಡಕತ್ತಾನ ಬಿಡು ಇವ. ಮತ್ತೇನು ಮನಿ ಮೇಲೆ ಮನಿ ಕಟ್ತಾನ ಏನ, ಇನ್ನು ಆಸ್ತಿ ಖರೀದಿ ಮಾಡ್ತಾನ ಏನ. ಅದಕ್ಕ ಹೊಲಗಳ ಕಡೆ ಹೋಗಿ ಬಿದ್ಬಿಟ್ಟಾನ ಇವ. ಅಲ್ಲೇ ಒಂದ್ರ ಬಾಜು ಒಂದು ಯಾರ್ಯಾರು ಮಾಡ್ತಾರೆ ಎಲ್ಲಾರು ಹೊಲ ಹಿಡಿಯೋಣಂತ. ಏನ್ ರಿಯಲ್ ಲೇಟೆಡ್ ಬಿಸ್ನೆಸ್, ಭಾರಿ ಲಾಭ ಇದ್ದಂಗ ಕಾಣ್ತದ ಬಿಡು ಇದು. ಅದನ್ರಿ ಕಾರ್ ನೀವು ಅಲ್ಲಿ ನಿಂತಿದ್ದಿಲ್ಲ. ಹಾ ಅದ ಕಾರ್. ನಾ ಫೋನ್ ಮಾಡ್ತೇನೆ ತಗೋರಿ, ಅವ್ನು ಬರ್ತಾನ. ನಾ ಎಲ್ಲ ಹೋಗ್ತೇನೆ ತಗೋರಿ, ನೀವು ಹೋಗ್ರಿ. ನಿಮ್ಮನ್ನ ಕಾರ್ ಹತ್ತಿಸಿ ಹೋಗ್ತೇನೆ ತಗೋರಿ. ಇಲ್ಲ ಬೇಡ, ನನಗೆ ಇಲ್ಲಿ ಅಡ್ಡಾಡಕ್ ಭಾಳ ಖುಷಿ ಅನ್ಸಾಕತ್ತತಿ. ಇನ್ನೊಂದು 2 ರೌಂಡ್ ಹೊಡೆದು ಆಮೇಲೆ ನಾನು ಹೋಗ್ತೇನೆ. ಓ, ನಮ್ಮ ಮನೆ ಬಗ್ಗೆ, ಮಧ್ಯಾಹ್ನ ಬಗ್ಗೆ, ಹುಡುಗಿ ಬಗ್ಗೆ ಏನಾರ ಕೇಳ್ಬೇಕೇನ? ಕೇಳ್ಕೊಂಡ್ರಿ ಬಿಡು. ನಾನು ಇಷ್ಟು ಸ್ಟ್ರಿಕ್ಟ್ ಆಗಿಟ್ಟನಿ ನನ್ನ ಮಗಳನ್ನ, ಯಾರು ನನ್ನ ಮಗಳ ಬಗ್ಗೆ ಕೆಟ್ಟದ್ದು ಮಾತಾಡಂಗೇ ಇಲ್ಲ. ಕೇಳ್ಬೇಕೇನ? ಅದಕ್ಕೆ ಹಂಗೆ ಅನ್ನಕತ್ತಾರ. ಆತ ಕೇಳಿ ನಾನು ಹೋಗೋದ ಚಲೋ ಇಲ್ಲಿಂದ. ತಗೋರಿ ಹಂಗಾರೆ ಆರಾಮ್ ಅಡ್ಡಾಡ್ಕೊಂಡು ಆರಾಮಾಗಿ ಹೋಗ್ಬರ್ರಿ. ಹಂಗ ಊರ್ ಮುಟ್ಟಿ ನಂಗೆ ಫೋನ್ ಮಾಡ್ರಿ. ಹಾ ಆಯ್ತು, ಸರಿ. ಆಯ್ತು, ನಾ ಬರ್ತೇನೆ ತಗೋರಿ. ಆರಾಮಾಗಿ ಹೋಗ್ಬರ್ರಿ. ಗಾಡಿ ಆರಾಮಾಗಿ ಓಡ್ಸಂತ ಹೇಳ್ರಿ ನಿಮ್ ದೋಸ್ತಗೆ. ದೂರದ ದಾರಿ ಆರಾಮಾಗಿ ಮುಟ್ರಿ, ಆರಾಮಾಗಿ ಹೋಗಿ ಮುಟ್ರಿ. ಹಾ ಆಗ್ಲಿ ತಗೋರಿ, ಆಗ್ಲಿ. ಮಾವರ ಆಶೀರ್ವಾದ ಮಾಡ್ರಿ. ಇಲ್ಲ ಹೇಳ್ರಿ ಮ್ಯಾಲೆ ಹೇಳ್ರಿ. ದೇವ್ರು ಚೆನ್ನಾಗಿಟ್ಟಿರ್ಲಿಪ್ಪ ನಿಮ್ಮನ್ನ, ಚೆನ್ನಾಗಿಟ್ಟಿರ್ಲಿ, ಆರಾಮಿರ್ರಿ. ನಿಮ್ ತಂದೆ ತಾಯಿ ಒಳ್ಳೆ ಸಂಸ್ಕಾರ ಕೊಟ್ಟಾರ ನಿಮಗ. ಹಾ ಹೌದ್ರಿ. ನಮ್ಮ ಅಪ್ಪ ಯಾವಾಗ್ಲೂ ಹೇಳ್ತಿರ್ತಾರ್ರಿ, ಯಾವಾಗ್ಲೂ ದೊಡ್ಡರಿಗೆ ಹೋದ ತಕ್ಷಣ ಅಥವಾ ಅವರಿಂದ ದೂರಿಗೆ ಹೋಗೋ ಮುಂದೆ ಕಾಲ್ ಬಿದ್ದು ನಮಸ್ಕಾರ ಮಾಡಿ ಅವ್ರ ಆಶೀರ್ವಾದ ತಗೋಬೇಕು ಅಂತಂದು. ಹಿರಿಯರ ಆಶೀರ್ವಾದ ಇದ್ರೆ ನಾವು ಮುಂದೆ ಬರಕ್ ಸಾಧ್ಯ ಆಕತಿಲ್ರಿ. ನಾವು ಆರಾಮಾಗಿರೋದ ಹಿರಿಯರ ಆಶೀರ್ವಾದದಿಂದ ಅಂತ ತಿಳ್ಕೊಂಡೆ ನಾನು. ಈಗ ಹೆಂಗೂ ನೀವು ನಮ್ಮ ಫ್ಯಾಮಿಲಿ ಅಲ್ಲ, ಅದ್ರ ಸಲುವಾಗಿ. ಓಹೋ, ಆಗ್ಲಿ ಹಂಗಾಗ್ಲಿ. ಹುಷಾರಿ ಹೋಗ್ಬರ್ರಿ. ನಾನು ಬರ್ತಂತ ಬರ್ರಿ. ಆತ್ರಿ ಮಾವರ. ಯವ್ವ ಇದೇನ ಯವ್ವ? ಅಲ್ಲ, ಜಗ ತಗಣಕ್ ಬಂದಾನು, ಜಗ ಮಾರಕ್ ಬಂದಾನು ಇವ. ಏನವ ಇವನ್ ಕಾಲ್ ಬೀಳಾಕತ್ತಾನ, ಶಂಕರಣ್ಣನ ಕಾಲ್ ಬೀಳಾಕತ್ತಾನ ಹುಡುಗ. ಅಯ್ಯೋ ಇದೆಂತ ರಿಯಲೇಟೆಡ್ ಬಿಸ್ನೆಸ್ ಏನ? ನನ್ನ ಗಂಡಗ ಇಂಥವ್ ಯಾವ ತಲೆಯಾಗ ಹೊಳೆಯಂಗ ಇಲ್ಲ ನೋಡು. ಏನ್ ಒಳ್ಳೆ ಸಂಸ್ಕಾರ. ಬಾಬಾ ಇಂಥ ಅಳಿಯನ್ ಪಡೆಯಕ ಪುಣ್ಯ ಮಾಡಿದ್ದೆ ನಾನು. ಅಲ್ಲ, ನಾ ಗಾಡಿ ನಡುವ ಮನ್ಯಾಗ ತಂದೆ ತಾಯಿ ಕಾಲ್ ಬೀಳಾಕು ಹಿಂದ ಮುಂದೆ ಮಾಡ್ತಾವ ಈಗಿನ ಮಕ್ಳು. ಅಂತಾದ್ರಾಗ ಇಂಥ ರೋಡ್ನ್ಯಾಗ ಇಷ್ಟು ಮಂದಿ ಮುಂದೆ ಆ ರೋಡ್ನ್ಯಾಗ ಕಾಲ್ ಬಿಟ್ಬಿಟ್ಟ ನನಗೆ. ಭಾಳ ದೊಡ್ಡ ಮನ್ಸು ಹುಡುಗಂದು. ಭಾಳ ಒಳ್ಳೆ ಸಂಸ್ಕಾರ ಕೊಟ್ಟಾರ ಅವ್ರಪ್ಪವ. ಭಾಳ ಸಮುದಾನ ನನ್ನ ಅಳಿಯ. ಕೊಟ್ರ ಇಂಥ ಹುಡುಗ ಕೊಡ್ಬೇಕು ನನ್ನ ಮಗಳನ್ನ. ಏಪ್ಪ ಎಷ್ಟು ಖುಷಿಯಾಗಿ ಹೊಂಟಾನ ಶಂಕರಣ್ಣ. ಈ ಡೀಲು ಕುದುರ್ತ ಅನ್ಕಂತಾನಿ. ಕೆಲಸ ಆಗೈತಿದ, ಪಾಸ್ ಆಗೈತಿದ ಕೆಲಸ. ಅದಕ್ಕೆ ಅವ ಕಾಲ ಬೀಳ್ತಾನ, ಇವ ಖುಷಿಯಾಗ ಕುಣ್ಕಂತಾನ ಹೊಂಟಾನ. ಏನ್ ಮಾಡ್ಬೇಕು, ಹಣೆ ಬರ ಪಡ್ಕೊಂಬಂದಾನ ಶಂಕರಣ್ಣ. ಮಗಳು ಟಾಪ್ ಮಾಡ್ತಾ, ರ್ಯಾಂಕ್ ಬರ್ತಾ, ಪೇಪರ್ನ್ಯಾಗ ಫೋಟೋ ಬರ್ತೈತಿ. ನನ್ನ ಮಗನು ಅದಾನ ದರಿದ್ರದವ. ಓದ್ ಕೇಳಲ್ಲ ಅಂದ್ರೆ ಫೋನ್ ಹಿಡ್ಕೊಂಡು ಕುಂತು ಬಿಡ್ತಾನ ತಿಕ್ಕಂತ. ಮುಂಜಾನೆ ಸಾಯಿಸ್ತಾನ, ತಿಕ್ಕದ ಫೋನ್ ಅದನ್ನ. ಫೋನ್ಯಾಗ ಹೊಕ್ಕಂಡ ಅಂದ್ರ ನಮ್ನಿ ತೆಲುಗುನ್ಯಾಗ ತಗಣಿ ಹೊಕ್ಕಂಡಂಗೆ ಹೊಕ್ಕಂತಾನ. ಹಲೋ, ಬಾರ್ಲಿ ಇಲ್ಲೇ. ಹೋದ ಅಂತ ಇಂತು. ಹೋಗಿ ಒಂದಿಟ್ಟು ಮಾತಾಡ್ಸಿ ಕೇಳ್ಬೇಕಾಗಿತ್ತು ನೋಡಿ ನಾನು, ಏನು ಬಿಸ್ನೆಸ್ಸು ಹೆಂಗೆ ಮಾಡ್ತೀರಿ ಅಂತಂದು. ಸುಮ್ಮನೆ ನಾನ ಮಾಡಿದ್ರೆ ಕಿತ್ತತ್ತಾಗ ಇವು ಕುಳ್ ನಂಬ್ಕೆನ್ ಕುತ್ಕೊಂಡ್ರ ಏನಿಲ್ಲ. ಇಲ್ಲೆಲ್ಲ ಒಳಲೊಟ್ಟೆ ಸಗಣಿ ಬಾಚು ಕುಚ್ಚು ಹೊಲಕ್ಕೆ ಹೋಗು, ಇವ್ರ ಅರ್ಬಿ ಹೋಗಿ ಇವ್ರದ್ದು ಬಚ್ಚಲಾವು ತೊಳಿ, ಬರೀ ಇದನ್ನ ಮಾಡ್ಕೊಂತ ಕುಂತ್ರಕತ್ತಿತ್ತ. ಇದ ಅವನಾಗಿ ಹೋಗತಿ. ಸುಮ್ಮನತ್ತಾಗ ನಾನು ರಿಯಲೇಟೆಡ್ ಏನದು ಅದನ್ನ ಮಾಡಕ್ಕಿಂತ ನಾನು ಅಡ್ಡಾಡಕತ್ತೆ ಅಂದ್ರೆ ಮೈ ತುಂಬ ಬಂಗಾರ ಹಾಕ್ಯಬೋದಾಗಿತ್ತು ನೋಡು. ಅವ ಯಾವ ನಿಮ್ಮ ಬಂಗಾರ ಹಾಕ್ಯಂಡು ಅಡ್ಡಾಡ್ತಾನ ಗಣಮಗಾಗಿ ಶಂಕರಣ್ಣ. ಇನ್ನು ನನಗೆ ಹೆಣ್ಮಗಳಾಗಿ ನನಗೆ ಒಂದು ಎಳಿ ಸರ ಇಲ್ಲ. ಏನ್ ಮಾಡ್ತಿ, ನಾ ಪಡ್ಕೊಂಬಂತೇವೆ ಅಂತ ಅದು. ನನ್ನ ಗಂಡನು ಅದಾನ ಕೆಲ್ಸಕ್ಕೆ ಬಾರ್ದ. ಸರಿ ಮಂದಿದ್ ನೋಡ್ಕೊಂತ ನಿಂತ್ರ ನಮಗೆ ಹೊರೆ ಬದಕಾಗಂಗಿಲ್ಲ. ನಾ ಎದಕ್ಕೆ ಬಂದಿದ್ದೆ? ಓ, ಅಂಗಡಿಗೆ ಬಂದಿದ್ನಲ್ಲ.
ಇವ್ರದ ನೋಡ್ಕೊಂತ ನಿಂತಂಗಾತು. ಏ ತಮ್ಮ, ಪಾವ್ ಕಿಲೋ ಸಕ್ರೆ ಕಟ್ಟಾಯಪ್ಪ. ಹಾ, ಮೊದ್ಲಿಂದ ಉದ್ರಿ ಕೊಡ್ಬೇ, ಆಮೇಲೆ ಸಕ್ರಿ ತಗೊಂಡೋಗು. ಮೊದ್ಲಿನ ಉದ್ರಿನ ಕೊಟ್ಟಲ್ಲಿ ಇನ್ನು ಕೊಡ್ತಾನೆ ಇವತ್ತ ನಾಳೆ ಅಂತಿದಿ, ಕೊಡಂಗಿಲ್ಲ ಬಿಡಂಗಿಲ್ಲ. ಮತ್ ಹಿಂದ್ಲಿಂದ ನೀನ್ ಸಕ್ರಿ ಬೇಕನ? ಇಲ್ಲಿಲ್ಲ, ಸಕ್ರಿ ಕೊಡಂಗಿಲ್ಲ. ಮೊದ್ಲಿನ ಬಾಕಿ ಚುಕ್ತಾ ಮಾಡು. ಇಲ್ಲ ಬಾಡ, ಪಾವ್ ಕಿಲೋ ಸಕ್ರೆ ಇಟ್ಟು ಮಾತಾಡ್ತೀಯ ಅಲ್ಲ ನೀನು? ಇಡು ನೀ ಅಂಗಡಿ ಊರಾಗ ಹೆಂಗ್ ಇಡ್ತೀಯ ನಾನು ನೋಡ್ತಾನೆ. ಊರಾಗ ಏನು ಇವ್ನು ದೊಬ್ಬಂದ ಅಂಗಡಿ ತಿಂತಿಕೊಂಬಿಟ್ಟಾನ. ಗೌರವ ನಳಿಯ ಅಂತ ಐತಲ್ಲ ಅಂಗಡಿ, ಅಲ್ಲಿ ಹೊಕ್ಕನಿ. ಅವಂತೂ ಕೊಡ್ತಾನ. ಮಾಡ್ತಾನಿಲ್ಲ ಬಾಡ್ಯ. ಇಟ್ಟು ಗುಂಚಿನ ಕಿತ್ತು ಹರ್ಕೊಂಡು ಓಡಿ ಹೋಗಿರ್ಬೇಕು ನೀನು. ಹಂಗೆ ಮಾಡ್ತಾನೆ ತಡಿ ನೀನು. ನನಗ ಇಲ್ಲ ಅಂತಾನ. ರೊಕ್ಕ ಕೊಡ್ತಾನೆ ಅಂತೀನ? ಕೊಡ್ತಾನೆ, ನಿನಗೆ ರೊಕ್ಕ ಕೊಡ್ತಾನೆ, ಹಿಡ್ಕವಂತೆ ಅಂತ. ಓ ದೋಸ್ತ, ಏನು ಕಾಲ್ ಬೀಳೋದು ಹೇಳೋದು ಆಶೀರ್ವಾದ ಕೊಡೋದು ಭಾಳ ಜೋರ್ ಇತ್ತಲ್ಲ ಮರ. ಏನ್ ಮಾಡ್ಬೇಕು ಬಿಡ್ಲೆ, ಮತ್ತೆ ಹೆಂಗಾರ ಮಾಡಿ ಅವನ್ನ ಬುಟ್ಟಿಗೆ ಹಾಕ್ಯಬೇಕಾಗಿತ್ತಲ್ಲ. ಈ ಹಳ್ಳಿ ಜನ ದರ್ಪಕ್ ಬಗ್ಗಂಗಿಲ್ಲ. ಇವ್ರು ಎಮೋಷನಲ್ಲಿನ ಬಗ್ಗಿಸ್ಬೇಕು ಇವ್ರನ್ನ. ಇವ್ರು ಒಂಥರ ಹಳ್ಳಿ ಜನಗಳು ಹೆಂಗ ಅಂತಂದ್ರ ಎಮೋಷನಲ್ ಫೂಲ್ಸ್. ಹಾ, ಇವ್ರನ್ನ ಸುಮ್ಮನೆ ನಾವು ಶಿಟ್ ಮಾಡಿ ದರ್ಪ ಮಾಡಿ ಬಗ್ಸಕ್ಕಾಗಲ್ಲ. ಇವ್ರನ್ನೆಲ್ಲ ಎಮೋಷನಲಿನ ಬಗ್ಗಿಸ್ಬೇಕು. ನೋಡು, ಅಷ್ಟು ಕಾಲ್ ಬೀಳತ್ಲೇ ಕುಣ್ಕಂತ ಹೋದಂಗ. ಈಗ ಅವನ ಮನಸ್ನಾಗ ಏನೆಲ್ಲ ಓಡ್ತಿರ್ತತಿ. ಅಕಸ್ಮಾತ್ ಸಣ್ಣ ಪುಟ್ಟ ಏನಾರ ಅವ್ರ ತಲೆಯಾಗ ಅನುಮಾನಗಳು ಬಂದ್ರು ಇಂಥವೆಲ್ಲ ಮಾಡೋದ್ರಿಂದ ಎಲ್ಲ ಅನುಮಾನ ಕ್ಲೀನ್ ಚಿಟ್ ಆಗ್ಬಿಡ್ತಾವ. ಭಾರಿ ಕಲಾಕಾರನಪ್ಪ ನೀನು. ಹೌದ್ಲೆ, ಮತ್ತೆ ಮಾಡ್ಬೇಕಲ್ಲ ಏನಾರ. ಹೌದು ಅಂದಂಗ ಏನಾತು? ಹುಡುಗಿ ನೋಡಕ್ ಹೋಗಿದ್ದು, ಹುಡುಗಿ ಚಂದದಾಳನ? ಹಿಡಿಸಿಲ್ಲನ? ಏನ ಮಾತು ಪಕ್ಕಾನ? ಮದುವೆ ಪಕ್ಕಾನ? ಯಾ ಮದುವೆ ಮಾರಾಯ, ಇಂಥವ್ ಎಷ್ಟು ಮದುವೆ ಆಗ್ಯಾವು ನಿನಗ್ ಗೊತ್ತಿಲ್ಲನ? ಲಿಸ್ಟು ಮರ್ತು ಬಿಟ್ಟೆ ನಾನು, ಎಣಿಕೆ ಸತಿ ಮರ್ತು ಬಿಟ್ಟನಿ. ಮದ್ವಿ ಮಾತು ಹಂಗಿಡು. ಹುಡುಗಿ ಏನ್ ಸಕ್ಕತ್ತದಾಳ್ಳಿ, ನೋಡ್ಬೇಕ್ಲೆ ನೀನ್. ನೋಡಿದ್ರ ನೀ ತಲಿ ಚಕ್ರನ ಬಂದ್ ಬೀಳ್ತಿದ್ದಿ ಬಿಡು. ಯಾಕ್ಲೇ ಮಗ ಅಷ್ಟ್ ಖರಾಬ್ ಅದಾಳನ? ಲೇ ಖರಾಬ್ ಅಂತೀಯಲ್ಲೇ. ದೀಪಿಕಾ ಪಡ್ಕೋಣಗಿಂತ ఎక్కువ, ಐಶ್ವರ್ಯ ರಾಯ್ಗಿಂತ ಸ್ವಲ್ಪ ತಕ್ವ. ಹಂಗ ಗೊಂಬೆ ಆಗ್ಯಾಳ್ ಮಗ. ಹೌದಾ ಲೇ ಮಚ್ಚ, ನನಗೂ ತೋರಿಸ್ಬೇಕಿಲ್ಲೇ. ಮತ್ತೆ ನಾನು ಕರ್ಕೊಂಡು ಹೋಗ್ಬೋದಿತ್ತಪ್ಪ. ನೀನ ಒಬ್ಬನ ಹೋದಿತ್ತವ. ಇರೋ ಮಗ, ಇರು. ಇನ್ನೇನು ಬಂದು ನಮ್ ಬುಟ್ಟಿಗೆ ಬೀಳ್ಬೇಕಲ್ಲ. ಅವಾಗೇನು ನೀನಾದ್ರೇನು ನಾನಾದ್ರೇನು ಅಷ್ಟ ಕತಿ. ಇಂಥ ವಿಷಯದಾಗ ಮಾತ್ರ ನೀನು ನಮ್ಮ ಫ್ರೆಂಡ್ ಅಂತ ಹೇಳ್ಕೊಳಕ ನಮ್ಗೆ ಭಾಳ ಹೆಮ್ಮೆ ಆಕತ್ ನೋಡಪ್ಪ. ಇರ್ಲಿ ಬಿಡು ಮಗ, ಭಾಳ ಹೊಗಳ್ಬೇಡ. ಅಂದಂಗ ಏನಂದ್ರಲ್ಲಿ, ಮದ್ವಿ ಮಾಡಿ ಕೊಡೋದ್ರ ಏನ್ರ ಮಾತಾಡಿದ್ರನ? ಅವ್ರವ್ವ ಒಂದ್ ಈಟ್ ಕಿರಿಕಿರಿ ಮಾಡಾಕತ್ತಿದ್ಲು ಮಾರಾಯ. ನಿಮ್ಮ ತಂದೆ ತಾಯಿ ಬಂದಿಲ್ಲ, ತಂದೆ ತಾಯಿ ಕರ್ಕೊಂಬರ್ರಿ, ಮತ್ತ ಸಂಬಂಧಿಕರು ಇಲ್ಲ, ಅವ್ರಿಲ್ಲ ಇವ್ರಿಲ್ಲ ಅಂತಂದು ಮಾವೇನ ಪೂರ್ತಿ ನನ್ ಬಲಿಗ್ ಬಿದ್ದಾನ ಅನ್ಸಾಕತ್ತತಿ. ಅತ್ತಿನ ನೋಡ್ಲಿ ಒಂದ್ ಸ್ವಲ್ಪ ಕಿರಿಕಿರಿ. ನೀನೇನ್ ಬಿಡೋ ಮಗ, ನೀನು ಎಲ್ಲಾರನು ಬುಟ್ಟಿಗೆ ಹಿಕ್ಕಂತಿ. ನೀ ಕಲಾಕಾರ. ನಿನ್ನ ನಾಟಕಕ್ಕೆ ಎಂತೆಂತರ ಮಳ್ಳಾಗಿಲ್ಲ. ಇವರೆಲ್ಲ ಏನು ಲೆಕ್ಕ ನಿನಗ? ಅದೇನ ಕರೆ ಅನ್ನ. ಆದ್ರೂ ಇದು ಹೆಂಗೈತಿ ಗೊತ್ತನ್ಲಿ, ಒಂದ ಕಲ್ಲಿಗೆ 2 ಹಕ್ಕಿ ಹೊಡಿಬೋದು ಹಂಗೈತ್ಲಿ. ಅವ್ರವ್ವನು ಏನು ಮಸ್ತ್ ಅದಾಳಿ, ಆಂಟಿ ಅಂತ ಅನ್ಸಂಗೇ ಇಲ್ಲ. ಈಗ 20-25 ಹುಡುಗಿ ಅನ್ಬೇಕು ಹಂಗದಾಳಿ. ಭಾರಿ ಇದ್ಲು ಬಿಡು. ನಾನು ಮೊದ್ಲು ನೋಡಿ ಯಾಕಿನ್ನ ಮದ್ವಿ ಹೆಣ್ಣು ಅನ್ಕೊಂಡ್ಬಿಟ್ಟನಿ. ಆಮೇಲೆ ಹುಡುಗಿ ಕರ್ಕೊಂಬಂದ್ರು ಪಾಪ ಹೇಳ್ತಾನೆ, ನನಗ ತಲಿನ ಇವ್ ಒಂದು ಹೋಗತ್ತ. ಯಾವಾಗ ಈಕಿನ ಮದುವೆ ಅಕ್ಕನೆ, ಯಾವಾಗ ಆಕಿನ ಅನುಭವಿಸ್ತಾನೆ ಅನ್ನೋಷ್ಟ ತಲಿ ಕೆಟ್ಟಿತ್ಲಿ ನನಗೆ. ಓ, ಅಂದ್ರೆ ಬೈ 1 get 1 ಫ್ರೀ ಅನ್ನ. ಮಗಳ ಮದುವೆ ಆದ್ರೆ ಅತ್ತಿ ಫ್ರೀಯಾಗಿ ಬರ್ತಾಳ ಹಂಗಾರ. ಬರಬೇಕು, ನಮ್ಮ ಕೈಯಾಗ ಇದ್ ಮ್ಯಾಗ ಬರಬೇಕು. ಬರಂಗ್ ನಾ ಮಾಡ್ತೇನೆ ನೋಡುವಂತ. ಬೇಕಂದ್ರ ಏನ್ಲಿ ಇವ್ರನ್ನಿಬ್ರು ಕರ್ಕೊಂಡು ಹೋಗಿ ನಿಲ್ಲಿಸ್ಬಿಟ್ರೆ ಪ್ರೊಡ್ಯೂಸರ್ಗಳು ಲೈನ್ ಹತ್ತತ್ಲಿ. ಎಷ್ಟು ಪಿಕ್ಚರ್ ಮಾಡ್ತಿ, ಎಷ್ಟು ಪಿಕ್ಚರ್ ಬಿಡ್ತಿ. ಅವ್ರಿಗೆ ಕಮಿಟ್ಮೆಂಟ್, ನಮಗ ಸೆಟ್ಲ್ಮೆಂಟ್ ಅಷ್ಟ ಅಲ್ಲನ. ಆದ್ರೂ ಹುಷಾರ್ ನೋಡು ಮರಾಯ, ಹಳ್ಳಿ ಜನ ಬಾರಿ ಹೊರಟು. ಇಂಥವೆಲ್ಲ ಎಷ್ಟು ಮಾಡಿಲ್ಲ, ಇವೆಲ್ಲ ನಮಗ ಕಾಮನ್. ನೀ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಇವರೆಲ್ಲ ಹಳ್ಳಿ ಜನ ಅಂತಂದ್ರ ಹೆಂಗ್ ಗೊತ್ತನ, ಇವರು ಜೀವನ ಪೂರ್ತಿ ಇವ್ರ ಮಕ್ಕಳನ್ನ ಅಂದ್ರ ವಯಸ್ಸಿಗೆ ಬರೋ ತನಕನು ಇವ್ರ ಹೆಣ್ಮಕ್ಳನ್ನ ಹೊರಗೆ ಒಟ್ಟ ಬಿಡಂಗಿಲ್ಲ.
ಹೊರಗೆ ಬಿಡಂಗಿಲ್ಲ, ಹೊರಗಿಂದ ಏನು ತಿಳ್ಕೊಳಕ್ ಬಿಡಂಗಿಲ್ಲ, ಹೊರಗಿನ ಒಟ್ಟ ಜನರಲ್ ನಾಲೆಜ್ ಬೆಳೆಸಂಗಿಲ್ಲ ಹೆಣ್ಮಕ್ಳಿಗೆ. ಹೊರಗಿನ ಪ್ರಪಂಚ ಅರ್ಥ ಮಾಡ್ಕೊಳಕ ಬಿಡಂಗಿಲ್ಲ. ಒಳಗ ಇಟ್ಟಿಟ್ಟಿಟ್ಟಿಟ್ಟಿಟ್ಟು ಏನ್ ಮಾಡ್ತಾರ ಹೇಳಿ ಇವ್ರು ಒಮ್ಮಕ್ಳೆ? ಯಾವನ ಒಬ್ಬನ್ ಬರ್ತಾನ, ಅವನಿಗೆ ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ಕೊಟ್ಟು ಅವನ್ ನಂಬಿ ಅವನಿಗೆ ಮದುವೆ ಮಾಡಿ ಕಳಿಸ್ತಾರ. ಅವುಗಳಿಗೆ ಹುಡುಗಿಯರಿಗೆ ಏನು ಗೊತ್ತಿರಲ್ಲ, ಅವ ಕೆಟ್ಟನೋ ಚಲೋನೋ ಅಡ್ಜಸ್ಟ್ ಮಾಡ್ಕೊಂಡು ಬಾಳೆ ಮಾಡೋದು ಬಿಟ್ರೆ ಬೇರೆ ಗತಿ ಇರಂಗಿಲ್ಲ ಅವ್ರಿಗೆ. ಯಾಕಂದ್ರೆ ಹೊರಗಿನ ನಾಲೆಜ್ ಇರಂಗಿಲ್ಲ, ಏನ್ ಮಾಡ್ಬೇಕನ್ನೋ ಅರಿವು ಇರಂಗಿಲ್ಲ. ಸಿಕ್ಕಕ್ಕೆ ಅಂತವ್ಲಿ ಇವಕ್ಕೇನು ಏನ್ ಮಾಡಿದ್ರು ನಡೆದು ಹೋಗ್ತಿ ಇವ್ರ ನೋಡಿ. ಅವಕ್ ಮಾತಾಡೋ ಧೈರ್ಯನೂ ಇರಂಗಿಲ್ಲ, ಮುಂದೆ ಏನ್ ಮಾಡ್ಬೇಕನ್ನೋ ತಿಳುವಳಿಕೆನೂ ಇರಂಗಿಲ್ಲ. ಮತ್ ಇವ್ರ ಲಕ್ಷಾಂತರ ರೂಪಾಯಿ ಕೊಟ್ಟು ಮದ್ವಿ ಮಾಡಿ ಕಳಿಸ್ತಾರ. ಹಂಗ ಅಲ್ಲ ಮಗನ ನೋಡು ಅಂತಿದ್ ಬೇಕಂದ್ರ. ಅದೇನ ಖರಿ ಬಿಡು, ಹಂಗ ಮಾಡ್ತಾರ. ಆದ್ರೂ ಏನ ಹೇಳು, ಚಾನ್ಸ್ ಮಾಡಿಯಪ್ಪ ನೀನು. ಚಾನ್ಸ್ ನಿನಗೆ. ತಾಯಿ ಮಗಳು ಇಬ್ಬಿಬ್ರು ಆಫರ್. ಮೂಲಿ ಮಾರಾಯ, ಸಾಕ್ ಬಿಡ್ಲಿ ಮಾರಾಯ, ನೆನ್ಪು ಮಾಡ್ಬೇಡ. ನನಗ ಆಕಿನ್ ಬಿಟ್ಟು ಬರಂಗ ಅನ್ಸಾಕತ್ತಿದ್ದಿಲ್ಲ. ನೋಡಿಕೆಂತ ನಿಂತ್ರ ಹಿಂಗ ನೋಡಿಕೆಂತ ನಿಲ್ಬೇಕು ಅನ್ಸಾಕತ್ತೈತ್ಲಿ. ಅಷ್ಟು ಚಂದದಾಳ, ಕೈ ತೊಳ್ಕೊಂಡ್ ಮುಟ್ಬೇಕು ಹಂಗದಾಳ. ಇರ್ಲಿ ಈಗ ಊರಿಗೆ ಹೋಗ್ಕನಿ, ಭಾಳ ದಿನ ಬಿಡೋದ್ ಬೇಡ. ಯಾರನ್ನಾರ ಒಂದಿಬ್ರನ್ನ ತಂದಿ ತಾಯಿ ಅಂತಂದು ಅಡ್ಜಸ್ಟ್ ಮಾಡಿ ಕರ್ಕೊಂಡು ಹೋಗಿ ಮದ್ವಿ ಒಂದು ಮುಗಿಸ್ಕೊಂಡೆ ಅಂದ್ರೆ ಗೆದ್ದಿ ನೋಡ್ಲಿ ನಾನು. ಅವ್ರವ್ವ ಬೇಕನ್ನಕತ್ತಾಳಿ, ತಂದಿ ತಾಯಿ ಕರ್ಕೊಂಡ ಬರ್ಬೇಕನ್ನಕತ್ತಾಳ. ಹಂಗಾಗಿ ಒಂದಿಬ್ರನ್ನ ಯಾರನ್ನಾರ ಅಡ್ಜಸ್ಟ್ ಮಾಡ್ಬೇಕು ನೋಡ್ಲಿ. ಕಮ್ಮಿ ಬೆಂಗಳೂರಾಗೆ ಹೋಗ ನಡಿ ಊರಿಗೆ. ಹೋದ್ರ ನಿನ್ ಕೈಯಾಗಿ ಅಂತ ತುಷಾ ಜನ ಅದಾರಣ, ಯಾರ ಬಂದೇ ಬರ್ತಾರೆ. ಅಷ್ಟ ಮಾಡ್ಬೇಕ್ಲಿ ಮಗ. ಪಟ ಕರ್ಕೊಂಬಂದು ತೋರಿಸಿ ಭೇಟಿ ಮಾಡಿ ಇವ್ರ ನನ್ನ ತಂದಿ ತಾಯಿ ಅಂತಂದು ಪಟ ಲಗ್ನ ಮಾಡ್ಕೊಂಡು ಹೋಗ್ಬಿಟ್ರ ಮುಗಿತೈತೆ. ಆಮೇಲೆ ನಾ ಆಡಿದ್ದ ಆಟ ನಂದ ರಾಜ್ಯ, ನಾನ ರಾಜ್ಯಕ್ಕೆ ರಾಜ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲಾರು ಹೆಂಗದಿರಿ? ಎಲ್ಲಾರು ಆರಾಮದಿರಿ ಅಂತ ಅನ್ಕೊಂತಾನಿ. ನಾನು ಆರಾಮದೇನಿ ನೋಡ್ರಿ. ದಯವಿಟ್ಟು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿಪ್ಪ. ಹಂಗ ಕತಿ ನೋಡ್ರಿ. ಯಾರ್ಯಾರಿಗೆಲ್ಲ ನಮ್ಮ ಕತಿ ಇಷ್ಟ ಆಗಕತ್ತೈತಿ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ಒಂದು ಲೈಕ್ ಕೊಡ್ರಿ, ಹಂಗ ಶೇರ್ ಮಾಡ್ರಿ. ನಮ್ಮ ವಿಡಿಯೋನ ನಿಮ್ಗೆ ಯಾರ್ಯಾರು ಪರಿಚಯ ಅದಾರ ಎಲ್ಲರಿಗೂ ಶೇರ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳಕ್ ಹೇಳ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಕತಿ ನೋಡ್ರಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಹಂಗ ಏನ್ರ ಕತಿ ಬಗ್ಗೆ ಹೇಳೋದಿದ್ರ ಕಮೆಂಟ್ ಮಾಡಿ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂತೀರಲ್ಲ, ಮಾಡ್ಕೊರಿಪ್ಪ. ನಿಮ್ಮ ಸಬ್ಸ್ಕ್ರೈಬ ನಮ್ಗೆ ಕತಿ ಮಾಡಕ್ ಇನ್ಸ್ಪಿರೇಷನ್ ರೀ. ಬರಣ್ರೆ, ನಮಸ್ಕಾರ ರೀ.